ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ದಿನದ ತರಗತಿಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ಈ ಪ್ರಶ್ನೆಯನ್ನು ಹಲವಾರು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಭಾರತದಲ್ಲಿ ಹಲವಾರು ಸಾಮ್ರಾಜ್ಯಗಳು ಸ್ಥಾಪನೆಯಾಗಿವೆ. ಅವು 10 ವರ್ಷಗಳ ಕಾಲ, ಕೆಲವೊಂದು ಸಾಮ್ರಾಜ್ಯಗಳು 100 ವರ್ಷಗಳ ಕಾಲ ಆಳ್ವಿಕೆಯನ್ನು ಸಹ ಮಾಡಿದೆ. ಈ ಆಳ್ವಿಕೆಯನ್ನು ಮಾಡಿದ ನಂತರ ಅವು ಅವನತಿಯನ್ನು ಸಹ ಹೊಂದಿದೆ. ಸೊ ಈ ಪ್ರತಿಯೊಂದು ಸಾಮ್ರಾಜ್ಯದ ಅವನತಿಗೂ ಅದರದ್ದೇ ಆದಂತಹ ಕಾರಣಗಳನ್ನು ಅವುಗಳು ಹೊಂದಿವೆ. ಅದೇ ರೀತಿ ಮೊಘಲ್ ಸಾಮ್ರಾಜ್ಯ ಕೂಡ ತ್ವರಿತಗತಿಯಲ್ಲಿ ಇತಿಹಾಸದಿಂದ ಕಣ್ಮರೆಯಾಗಬೇಕು ಅಂತ ಹೇಳಿದರೆ ಇದು ಸಹ ಹಲವಾರು ಪ್ರಮುಖವಾದಂತಹ ಕಾರಣಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇಲ್ಲದೇ ಇದ್ದಂಥದ್ದು. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊಘಲರಲ್ಲಿ ಉತ್ತರಾಧಿಕಾರತ್ವದ ಶಾಸನವಾಗಲಿ ಕಾನೂನಾಗಲಿ ಇರಲಿಲ್ಲ. ಅಂತಂದರೆ ಒಬ್ಬ ರಾಜ ಸತ್ತ ನಂತರ ಅಥವಾ ಆತ ಕಾಲವಾದ ನಂತರ ಸಿಂಹಾಸನಕ್ಕಾಗಿ ಬೇರೆ ಬೇರೆ ಮೂಲಗಳಿಂದ ಸ್ಪರ್ಧಿಗಳ ಏಳಿಗೆಗೆ ಅವಕಾಶ ಇತ್ತು. ಅಂತಂದರೆ ಒಬ್ಬ ಚಕ್ರವರ್ತಿ ಸತ್ತ ನಂತರ ಆತನ ನಂತರ ರಾಜ ಯಾರಾಗಬೇಕು ಅಂತ ಹೇಳಿ ನಿರ್ದಿಷ್ಟವಾದ ಕಾನೂನು ಇಲ್ಲದೇ ಇದ್ದ ಕಾರಣದಿಂದಾಗಿ ಹಲವಾರು ಸಾರಿ ಅಣ್ಣ ತಮ್ಮಂದಿರ ನಡುವೆ, ತಂದೆ ಮಕ್ಕಳ ನಡುವೆ ಅಧಿಕಾರಕ್ಕಾಗಿ ಕಲಹಗಳು ಉಂಟಾಗ್ತಾ ಇತ್ತು. ಜೊತೆಗೆ ಕೊಲೆಗಳು ಸಹ ನಡೀತಾ ಇತ್ತು. ಇದನ್ನು ನಾವು ಮೊಘಲ್ ಸಾಮ್ರಾಜ್ಯದ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡಬಹುದು. ಬಾಬರ್ನ ನಂತರ ಅಧಿಕಾರಕ್ಕೆ ಬಂದಂತಹ ಆತನ ಮಗ ಹುಮಾಯೂನ್ ತನ್ನ ಸಹೋದರರಾದಂತಹ ಕಾಮ್ರಾನ್, ಹಿಂದಾಲ್, ಆಸ್ಕರಿ ಇವರೆಲ್ಲರ ನಡುವೆ ಆತನಿಗೆ ಪ್ರತಿಸ್ಪರ್ಧೆ ಉಂಟಾಗುತ್ತೆ. ಯಾರು ಬಾಬರ್ನ ನಂತರ ಉತ್ತರಾಧಿಕಾರಿಯಾಗಬೇಕು ಅಂತ ಹೇಳಿ. ಆಗ ಈ ಹುಮಾಯೂನ್ ತನ್ನ ಸಹೋದರರೆಲ್ಲರನ್ನ ಸಾಯಿಸುವ ಮುಖಾಂತರ, ಕೊಲೆ ಮಾಡುವ ಮುಖಾಂತರ ಕೊನೆಗೆ ತಾನು ಅಧಿಕಾರದ ಗದ್ದುಗೆಯನ್ನು ಏರ್ತಾನೆ. ಹುಮಾಯೂನನ ನಂತರ ಅಕ್ಬರ್ನ ಕಾಲದಲ್ಲೂ ಸಹ ಅಕ್ಬರ್ನಿಗೆ ಪ್ರತಿಸ್ಪರ್ಧಿಯಾಗಿ ಮಿರ್ಜಾ ಅಹ್ಮದ್ ಅಂತಕ್ಕಂಥವನು ದಂಗೆಯನ್ನು ಹೇಳ್ತಾನೆ. ಸೊ ಈತನು ಸಹ ಅಕ್ಬರ್ನ ಮಲ ಸಹೋದರ. ಸೊ ಈತನನ್ನು ಅಕ್ಬರ್ ಏನು ಮಾಡ್ತಾನೆ, ಕಾರಾಗೃಹ ವಾಸದಲ್ಲಿ ಇಡ್ತಾನೆ. ಅನಂತರ ಅಕ್ಬರ್ನ ಸಾವಿನ ನಂತರ ಮತ್ತೆ ಸಲೀಂ ಜಹಾಂಗೀರ್, ಅಕ್ಬರ್ನ ಮಗ ಸಲೀಂ ಜಹಾಂಗೀರ್ ಹಾಗೂ ಆತನ ಮಗ ಖುಸ್ರುವಿನ ನಡುವೆ ಸಹ ದಂಗೆಗಳು ಉಂಟಾಗುತ್ತೆ. ಸೊ ಇಲ್ಲಿ ಜಹಾಂಗೀರ್ ಹಾಗೂ ಖುಸ್ರುವಿನ ನಡುವೆ ಹಲವಾರು ದಂಗೆಗಳು ನಡೆದು ಕೊನೆಗೆ ಯುದ್ಧ ಕೂಡ ನಡೆಯುತ್ತೆ. ಜಹಾಂಗೀರ್ ತನ್ನ ಸ್ವಂತ ಮಗನಿಗೆ ಖುಸ್ರುವಿನ ಯುದ್ಧದಲ್ಲಿ ಸೋಲಿಸಿ ಆತನನ್ನು ಕಣ್ಣು ಹೋಗುವಂತೆ ಮಾಡ್ತಾನೆ. ಆನಂತರ ಜಹಾಂಗೀರ್ನ ನಂತರ ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ. ಶಹಜಹಾನನು ಸಹ ಔರಂಗಜೇಬನನ್ನು ಸಾಕಷ್ಟು ವರ್ಷಗಳ ಕಾಲ ಸೆರೆವಾಸದಲ್ಲಿ ಇಡ್ತಾನೆ. ಅಂದರೆ ಆತನನ್ನು ಕಾರಾಗೃಹದಲ್ಲಿ ಬಂದಿಯಾಗಿ ಇಟ್ಟು ಅನಂತರ ಏನು ಮಾಡ್ತಾನೆ, ತಾನು ಅಧಿಕಾರಕ್ಕೆ ಬರ್ತಾನೆ. ಶಹಜಹಾನ್ ಅಧಿಕಾರಕ್ಕೆ ಬಂದ ನಂತರ ಕೂಡ ಆತನ 4 ಜನ ಮಕ್ಕಳಾದಂತಹ ಔರಂಗಜೇಬ್, ದಾರ್ಜೇಬ್, ಸೂಜೇಬ್, ಮುರಾಜ್ಜೇಬ್ ಇವರೆಲ್ಲರ ನಡುವೆ ಅಧಿಕಾರಕ್ಕಾಗಿ ಒಳಜಗಳಗಳು, ಪ್ರತಿಸ್ಪರ್ಧೆಗಳು ನಡೆಯುತ್ತೆ. ಔರಂಗಜೇಬ್ ಏನು ಮಾಡ್ತಾನೆ, ತನ್ನ 3 ಜನ ಸಹೋದರರನ್ನು ಅಂದರೆ ದಾರ್ಜೇಬ್, ಸೂಜೇಬ್ ಹಾಗೂ ಮುರಾಜ್ಜೇಬ್ ಇವರು 3 ಜನರನ್ನು ಕೊಲೆ ಮಾಡಿ ನಂತರ ಏನು ಮಾಡ್ತಾನೆ, ಅಧಿಕಾರದ ಗದ್ದುಗೆಯನ್ನು ಏರ್ತಾನೆ. ಹೀಗೆ ಮೊಘಲ್ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಪ್ರತಿ ಸಾರಿ ಉತ್ತರಾಧಿಕಾರತ್ವಕ್ಕಾಗಿ ಜಗಳಗಳು, ಯುದ್ಧಗಳು, ಕಲಹಗಳು, ಕೊಲೆ ಇದು ಸಾಮಾನ್ಯವಾಗಿಯೇ ನಡೀತಾನೆ ಇರುತ್ತೆ. ಸೊ ಈ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇದು ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಎರಡನೆಯ ಕಾರಣ ಧಾರ್ಮಿಕ ನೀತಿ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊಘಲ್ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಅಕ್ಬರ್ನನ್ನು ಬಿಟ್ಟರೆ ಮಿಕ್ಕದ ಎಲ್ಲ ಅರಸರು ಸಹ ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿರಲಿಲ್ಲ. ಸೊ ಇವರೆಲ್ಲರೂ ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡೋದರಲ್ಲಿ, ಮತ್ತು ಹಿಂದೂಗಳ ಮೇಲೆ ಜಿಜಿಯಾ ತಲೆಗಂದಾಯವನ್ನು ಹೇರೋದ್ರ ಮುಖಾಂತರ, ಮತ್ತು ಹಿಂದೂ ದೇವಾಲಯಗಳ ನಾಶವನ್ನು ಮಾಡೋದ್ರ ಮುಖಾಂತರ ಇವರು ಹಿಂದೂಗಳ ವಿರೋಧಿಯಾಗಿ ಆಡಳಿತವನ್ನು ನಡೆಸಿದ್ರು. ಸೊ ಅಷ್ಟೇ ಅಲ್ಲ, ಈ ಮೊಘಲರ ಸಾಮ್ರಾಜ್ಯದ ಕಡೆಯ ಅರಸ ಔರಂಗಜೇಬ್ ಏನಿದ್ದ, ಆತ ಹಿಂದೂಗಳನ್ನು ಕಂಡ್ರೆ ಆಗಲ್ಲ, ಪರವಾಗಿಲ್ಲ, ಆದರೆ ಆತ ಎಷ್ಟು
ತನ್ನ ಧರ್ಮದಲ್ಲಿ ನಿಷ್ಠೆಯನ್ನು ಹೊಂದಿದ್ದ ಅಂತಂದರೆ ಆತ ಈ ಮುಸ್ಲಿಂ ಧರ್ಮದಲ್ಲಿ 2 ಪಂಗಡಗಳು ಇದೆ. ಒಂದು ಶಿಯಾ ಅಂತ ಹೇಳಿ, ಇನ್ನೊಂದು ಸುನ್ನಿ ಅಂತ ಹೇಳಿ. ಈ ಔರಂಗಜೇಬ್ ಸುನ್ನಿ ಪಂಗಡದ ಅನುಯಾಯಿಯಾಗಿದ್ದ. ಸೊ ಈತ ಸುನ್ನಿ ಪಂಗಡದ ಅನುಯಾಯಿಯಾಗಿದ್ದು, ಇನ್ನೊಂದು ಪಂಗಡವಾದಂತಹ ಶಿಯಾ ಇದರ ಅನುಯಾಯಿಗಳಾದಂತಹ ಮುಸ್ಲಿಮರನ್ನೇ ಸಹ ತುಂಬ ಅವಹೇಳನಕಾರಿಯಾಗಿ ನಡೆಸ್ಕೊಳ್ತಾ ಇದ್ದ. ಸೊ ಈ ಧಾರ್ಮಿಕ ನೀತಿಯ ತಾರತಮ್ಯದಿಂದಾಗಿ ಅನೇಕ ದಂಗಗಳಿಗೆ ಇದು ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಬಹುಸಂಖ್ಯಾತರಾಗಿದ್ದಂತಹ ಹಿಂದೂಗಳು ಈ ಔರಂಗಜೇಬನ ವಿರುದ್ಧ ದಂಗೆಯನ್ನು ಎದ್ರು. ಅದರಲ್ಲಿ ಜಾಟರು, ಸತ್ನಮಿಯನ್ನರು, ಸಿಖ್ಖರು, ಮರಾಠರು, ರಜಪೂತರು ಇವರ ಧಾರ್ಮಿಕ ನೀತಿಯ ವಿರುದ್ಧ ಸಿಡಿದೆದ್ದು ಪ್ರತಿಭಟಿಸಿದ್ದನ್ನು ನಾವು ಮುಂದೆ ನೋಡಬಹುದು. ಇನ್ನು 3ನೆಯ ಕಾರಣ ಔರಂಗಜೇಬನ ದಖನ್ ದಂಡಯಾತ್ರೆ. ನಿಮಗೆ ಈಗಾಗಲೇ ತಿಳಿದ ಹಾಗೆ ಔರಂಗಜೇಬ್ ಧಾರ್ಮಿಕವಾಗಿ ಅಹಿಷ್ಣುತೆಯ ನೀತಿಯನ್ನು ಹೊಂದಿದ್ದ. ಈತ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ಸೀಮಿತವಾಗಿದ್ದಂತಹ ಮೊಘಲ್ ಆಳ್ವಿಕೆಯನ್ನು ದಕ್ಷಿಣಕ್ಕೂ ವಿಸ್ತರಿಸಬೇಕು ಅಂತೇಳಿ ಈತ ಏನು ಮಾಡ್ತಾನೆ, ದಖನ್ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈತ ದಖನ್ ಅಂದರೆ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ, ಆತ ತನ್ನ ಸುನ್ನಿ ಇಸ್ಲಾಂ ಧರ್ಮವನ್ನು ಭಾರತದಲ್ಲಿ ಬೇರೂರಿಸಬೇಕು ಅಂತ ಹೇಳಿ. ಆದರೆ ಅಷ್ಟೊತ್ತಿಗಾಗಲೇ ದಕ್ಷಿಣ ಭಾರತದಲ್ಲಿ ತಲೆ ಎತ್ತಿದ್ದಂತಹ ಮರಾಠ ಸಾಮ್ರಾಜ್ಯವನ್ನು ಆತ ಎದುರಿಸಲಾರದೆ ಅಪಾರ ಪ್ರಮಾಣದ ಸೈನಿಕ ಶಕ್ತಿಯನ್ನು ಹಾಗೂ ಆರ್ಥಿಕವಾಗಿ ದುಸ್ಥಿತಿಗೆ ಹೋಗೋದಕ್ಕೆ ಇದು ಒಂದು ಸಹ ಕಾರಣ ಆಗುತ್ತೆ. ಇನ್ನು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಮಾಡಬೇಕು ಅಂತ ಹೇಳೋದೇ ಆತನ ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವನು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ಳೋದು. ಆದರೆ ಸುಮಾರು 25 ವರ್ಷಗಳ ಕಾಲ ಅಂತಂದರೆ 1681ರಿಂದ 1707ರವರೆಗೆ, ಅಂದರೆ ತನ್ನ ಅಧಿಕಾರಾವಧಿಯಲ್ಲಿ ಅರ್ಧದಷ್ಟು ವರ್ಷಗಳನ್ನು ಆತ ದಖನ್ನನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಸಾರಿ ಪ್ರಯತ್ನಗಳನ್ನು ಮಾಡ್ತಾನೆ, ಯುದ್ಧಗಳನ್ನು ಮಾಡ್ತಾನೆ. ಈ ಯುದ್ಧದಿಂದ ಅಪಾರವಾದಂತಹ ಸೈನಿಕ ಹಾಗೂ ಆರ್ಥಿಕ ನಷ್ಟ ಮೊಘಲ್ ಸಾಮ್ರಾಜ್ಯಕ್ಕೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಈ ಮೊಘಲ್ ಅರಸರ ದುಂದುವೆಚ್ಚ ಹಾಗೂ ಭೋಗವಿಲಾಸದ ಜೀವನ ಕೂಡ ಇದಕ್ಕೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಪ್ರಮುಖವಾದಂತಹ ಕಾರಣ. ಈ ಮೊಘಲ್ ಚಕ್ರವರ್ತಿಗಳು ಕೈಗೊಂಡಂತಹ ಯುದ್ಧಗಳಲ್ಲಿ ಆರ್ಥಿಕ ಹಿನ್ನಡೆಯನ್ನು ಅವರು ಪಡೆದರು. ಅಷ್ಟೇ ಅಲ್ಲ, ಅತಿಯಾದಂತಹ ಆರ್ಥಿಕ ದಾಹದಿಂದ ಅತಿ ಹೆಚ್ಚಿನ ಹಣವನ್ನು ಯುದ್ಧಗಳಲ್ಲಿ ಪಾಲ್ಗೊಳ್ತಿದ್ದಂತಹ ಸೈನಿಕರಿಗೆ ಇವರು ಖರ್ಚು ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ಇವರು ವಾರ್ಷಿಕ ಆದಾಯವನ್ನು ಸಂಪೂರ್ಣವಾಗಿ ಸೈನಿಕರಿಗಾಗಿಯೇ ವಿನಿಯೋಗಿಸ್ತಾ ಇದ್ರು. ಸೊ ಔರಂಗಜೇಬನ ನಂತರ ಬಂದಂತಹ ಅರಸರು ಅತಿ ಹೆಚ್ಚಾಗಿ ವೆಚ್ಚ ಹಾಗೂ ಭೋಗವಿಲಾಸ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆಡಳಿತದ ಸೂತ್ರವನ್ನು ಹಿಡಿಯೋದಕ್ಕೆ ಮರೆತರು. ಸೊ ಅಷ್ಟೇ ಅಲ್ಲ, ಜಹಾಂಗೀರ್ ಆಗಲಿ ತುಂಬ ಜನ ಮಹಾರಾಜರು ಇದು ಭೋಗ ಜೀವನವನ್ನು ನಡೆಸೋದ್ರಿಂದ ಪ್ರಜೆಗಳ ಯೋಗಕ್ಷೇಮವನ್ನು ಮರೆತರು. ಹಾಗಾಗಿ ಈ ಸಾಮ್ರಾಜ್ಯ ಅವನತಿಯತ್ತ ಸಾಗುವಂತೆ ಆಯಿತು. ಮುಂದಿನ ಕಾರಣ ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಬಾಬರ್ನಿಂದ ಆರಂಭಗೊಂಡು ಬಾಬರ್ನ ನಂತರ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ಕೊನೆಯಲ್ಲಿ ಬಂದಂತಹ ಔರಂಗಜೇಬ್ ಪ್ರತಿಯೊಬ್ಬರೂ ಸಹ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ ದಿಗ್ವಿಜಯಗಳನ್ನು, ಯುದ್ಧಗಳನ್ನು ಮೊಘಲ್ ಅರಸರು ಮಾಡ್ತಾನೇ ಇದ್ದರು. ಸೊ ಈ ಎಲ್ಲ ಯುದ್ಧಗಳಲ್ಲಿ ಗೆದ್ದಂತಹ ರಾಜ್ಯಗಳನ್ನು ತಮ್ಮ ಸಾಮ್ರಾಜ್ಯದೊಂದಿಗೆ ಅವರು ವಿಲೀನ ಮಾಡ್ಕೊಳ್ತಾ ಇದ್ದರು. ಅದರ ಜೊತೆಗೆ ತುಂಬ ಉತ್ತರ ಭಾರತಕ್ಕಷ್ಟೇ ಸೀಮಿತವಾಗಿದ್ದಂತಹ ಮೊಘಲ್ ಸಾಮ್ರಾಜ್ಯ ಕ್ರಮೇಣ ಅದು ದಕ್ಷಿಣ ಭಾರತದಲ್ಲಿ ಹಾಗೂ ಈಶಾನ್ಯ ದಿಕ್ಕಿನಲ್ಲೂ ಸಹ ಅದು ವಿಸ್ತರಿಸುತ್ತೆ. ಆದರೆ ಇಷ್ಟೊಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಜೊತೆಗೆ ಸಾರಿಗೆ ಸಂಪರ್ಕವೂ ಸಹ ಸಮರ್ಪಕವಾಗಿ ಇಲ್ಲದೇ ಇದ್ದ ಕಾರಣದಿಂದ ದೆಹಲಿಯಲ್ಲೇ ಕುಳಿತು ಈ ಮೊಘಲ್ ಅರಸರು ಇಷ್ಟೊಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ನಿಭಾಯಿಸೋದು ಬಹಳ ಕಷ್ಟದ ಮಾತಾಗಿರುತ್ತೆ. ಸೊ ಈ ಅವಕಾಶಗಳನ್ನು ಬಳಸ್ಕೊಂಡಂತಹ ಔಧ್, ಬಂಗಾಳ ಹಾಗೂ ದಕ್ಷಿಣ ರಾಜ್ಯಗಳು ತಮ್ಮಷ್ಟಕ್ಕೆ ತಾವೇ ಸ್ವತಂತ್ರಗೊಳ್ತಾರೆ.
ಸೊ ಹೀಗಾಗಿ ಮೊಘಲ್ ಸಾಮ್ರಾಜ್ಯದ ಹಿಡಿತದಿಂದ ಇವೆಲ್ಲವೂ ಕಳಚಿಕೊಳ್ತವೆ. ಇಂತಹ ಗಂಭೀರ ಸಮಸ್ಯೆಗಳ ಅಸ್ತಿತ್ವ ಪರಿಣಾಮವಾಗಿ ಹಿಡಿತ ತಪ್ಪಿ ಈ ಸಾಮ್ರಾಜ್ಯ ಅವನತಿಯತ್ತ ಸಾಗುತ್ತೆ. ನಂತರ ಸೈನ್ಯದ ಅಶಿಸ್ತು ಹಾಗೂ ಅದಕ್ಷತೆ. ಸೊ ಯಾವುದೇ ಒಂದು ರಾಜ್ಯ ಶಾಂತಿ ಹಾಗೂ ದಕ್ಷತೆಯಿಂದ ಕೂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಅದರ ಸೈನಿಕ ವ್ಯವಸ್ಥೆ. ಈ ಅಕ್ಬರ್ನ ಕಾಲದಲ್ಲಿ ಈ ಸೈನಿಕ ವ್ಯವಸ್ಥೆ ತುಂಬ ಅತ್ಯುತ್ತಮವಾದಂತಹ ಸ್ಥಿತಿಯಲ್ಲಿ ಇರುತ್ತೆ. ಆದರೆ ನಂತರ ಇವರು ದಕ್ಷಿಣ ಭಾರತದ ಮೇಲೆ ಯಾವಾಗ ದಂಡಯಾತ್ರೆಯನ್ನು ಮಾಡ್ತಾರೋ ಈ ದಕ್ಷಿಣ ಭಾರತದಲ್ಲಿ ದೊರೆತಂತಹ ಅಧಿಕ ಸಂಪತ್ತು, ಶ್ರೀಮಂತಿಕೆ, ವಿರಾಮ ಇವೆಲ್ಲವೂ ಸಹ ಸೈನಿಕರನ್ನು ವಿಷಯ ಲಂಪಟರನ್ನಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ದಂಡನಾಯಕರುಗಳು ಹಾಗೂ ಸೈನ್ಯದ ಅಧಿಕಾರಿಗಳು ಸದಾ ಕುಡಿತ ಮತ್ತಿನಲ್ಲಿ ಇರ್ತಾರೆ. ಸೊ ಹೀಗಾಗಿ ಬಲಿಷ್ಠರಾದಂತಹ ಮರಾಠರು, ರಜಪೂತರು, ಜಾಟ್ರು, ಸಿಖ್ಖರೊಡನೆ ಯುದ್ಧ ಮಾಡೋದಕ್ಕೆ ಇವರು ಅಶಕ್ತರಾಗ್ತಾರೆ. ಸೊ ಅಷ್ಟೇ ಅಲ್ಲ, ನಾಯಕರಲ್ಲಿ ಬೆಳೆದಂತಹ ಭ್ರಷ್ಟಾಚಾರ, ಅಶಿಸ್ತು ಇದು ಕ್ರಮೇಣ ಸೈನಿಕರಲ್ಲೂ ಸಹ ಹರಡಿ ಸೈನಿಕರನ್ನು ಸಹ ಇದು ಅದಕ್ಷರನ್ನಾಗಿ ಮಾಡುತ್ತೆ. ಸೊ ಇದು ಮೊಘಲ್ ಸಾಮ್ರಾಜ್ಯದ ಪರ್ಯಾವಸಾನಕ್ಕೆ ಅಥವಾ ಅವನತಿಗೆ ಮತ್ತೊಂದು ಕಾರಣವಾಗುತ್ತೆ. ನಂತರ ಶ್ರೀಮಂತ ಸರ್ದಾರರ ಪ್ರಾಬಲ್ಯ. ಮೊಘಲ್ ಸಾಮ್ರಾಜ್ಯದಲ್ಲಿ ಅನೇಕ ಶ್ರೀಮಂತ ಸರ್ದಾರರ ಪಂಗಡಗಳಿರುತ್ತೆ. ಸೊ ಅದರಲ್ಲಿ ಟರ್ಕರು, ಆಫ್ಘನ್ನರು, ಪರ್ಷಿಯನ್ನರು, ಮಂಗೋಲರು, ಮುಸ್ಲಿಮರು, ರಜಪೂತರು, ಭಾರತೀಯರು ಹೀಗೆ ಮೊದಲಾದವರು ಸಹ ಮೊದಲು ನಿಷ್ಠೆಯಿಂದ ಇವರು ಕೆಲಸ ಮಾಡ್ತಾಯಿದ್ರು ಸಹ ನಂತರ ಹದಗೆಟ್ಟಂತಹ ಪರಿಸ್ಥಿತಿಯ ಕಾರಣದಿಂದಾಗಿ ಇವರೆಲ್ಲರೂ ಸಹ ಸಂಕುಚಿತ ಭಾವನೆಗೆ ಒಳಗೊಂಡು ತಮ್ಮ ಸ್ವಕಾರ್ಯಕ್ಕೆ ತಮ್ಮ ಸ್ವಂತ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಹೀಗಾಗಿ ಮೊಘಲ್ ಸಾಮ್ರಾಜ್ಯ ಪತನ ಆಗೋದಕ್ಕೆ ಇದೊಂದು ಕಾರಣ ಆಗುತ್ತೆ. ನಂತರ ರೈತರ ದಂಗೆಗಳು. ಅಂದರೆ ಮೊಘಲರ ಪತನಕ್ಕೆ ಹಲವಾರು ಕಾರಣಗಳಿದ್ದರೂ ಸಹ 18ನೇ ಶತಮಾನದಲ್ಲಿ ಸಾಮ್ರಾಜ್ಯದಲ್ಲಿ ಸಂಭವಿಸಿದಂತಹ ರೈತರ ದಂಗೆ ಇದು ಮಹತ್ತರವಾದಂಥ ಕಾರಣ ಆಗಿದೆ ಅಂತ ಹೇಳಿದ್ರೆ, ಜಮೀನ್ದಾರರು ಹಾಗೂ ಜಾಗೀರುದಾರರು ಏನಿದ್ರು ಅವರು ಈ ಮೊಘಲರ ಆಳ್ವಿಕೆಯಿಂದ ಅತೃಪ್ತರಾಗಿರ್ತಾರೆ ಹಾಗೂ ಇವರು ಹೆಚ್ಚಿನ ಸವಲತ್ತುಗಳಿಗಾಗಿ ಮೊಘಲ್ ಅರಸರ ಬೆನ್ನನ್ನು ಬೀಳ್ತಾರೆ. ಸೊ ಹೀಗಾಗಿ ಇವರು ಹೆಚ್ಚಿನ ಸವಲತ್ತುಗಳಿಗಾಗಿ ಆಸೆ ಬಿದ್ದು ಅದರ ಕಡೆನೇ ಹೆಚ್ಚಿನ ಗಮನ ವಹಿಸಿದ್ರಿಂದ ಸತ್ನಮಿಗಳು, ಸಿಖ್ರು ಹಾಗೂ ಜಾಟ್ರು ಮೊದಲಾದವರು ನಡೆಸಿದಂತಹ ದಂಗೆಗಳಲ್ಲಿ ಇವರು ಸೋಲ್ತಾರೆ. ಸೊ ಹಾಗಾಗಿ ಈ ರೈತರ ದಂಗೆಗಳು ಸಹ ಪ್ರಮುಖವಾದಂತಹ ಕಾರಣ ಆಗಿದೆ. ಇನ್ನು ಅಸಮರ್ಥ ದೊರೆಗಳ ಆಳ್ವಿಕೆ ಅಂತಂದರೆ, ಯಾವುದೇ ಒಂದು ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದ ನಂತರ ಅದು ಕೆಳಗಿಳಿಲೇಬೇಕು. ಇದು ಹೇಗಿರುತ್ತೆ ಅಂತಂದರೆ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಹೇಗೆ ಸಾಯಲೇಬೇಕು ಅಂತ ಇರುತ್ತೆ, ಹಾಗೆ ಇದೊಂದು ಸಾಮಾನ್ಯ ಸ್ವಾಭಾವಿಕ ನಿಯಮ. ಸೊ ಔರಂಗಜೇಬನ ನಂತರ ಬಂದಂತಹ ಅರಸರು ಅಂದರೆ ಆತನ ಮಕ್ಕಳಾದಂತಹ ಮೌಝಮ್ ಮೊಹಮ್ಮದ್ ಅಜ್ಜಾಮ್, ಮೊಹಮ್ಮದ್ ಖಾನ್ ಬಶ್ ಇವರು ಅಸಮರ್ಥರಾಗಿರ್ತಾರೆ ಮತ್ತು ವಿಷಯ ಲಂಪಟರಾಗಿರ್ತಾರೆ ಮತ್ತು ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ, ಅವಿವೇಕಿಗಳಾಗಿರ್ತಾರೆ. ಸೊ ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಅವರು ರಾಜ್ಯದ ಆಡಳಿತ ಮತ್ತು ಪ್ರಜೆಗಳ ಕ್ಷೇಮವನ್ನು ನಿರ್ಲಕ್ಷಿಸ್ತಾರೆ. ಅಂತಃಪುರದಲ್ಲಿದ್ದಂತಹ ಸ್ತ್ರೀಯರ ಜೊತೆ ಇವರು ಯಾವಾಗಲೂ ಕಾಲ ಕಳೀತಾ ಇದ್ದಂತಹ ಕಾರಣದಿಂದಾಗಿ ಇವರು ಏನು ಮಾಡ್ತಾರೆ, ಆಸ್ಥಾನರ, ವಜೀರರ, ಮರಾಠರ ಕೈಗೊಂಬೆಗಳಾಗಿ ಬದಲಾಗ್ತಾರೆ. ಈ ಕಾರಣದಿಂದ ಸಾಮ್ರಾಜ್ಯ ವಿನಾಶದ ಹಾದಿಯನ್ನು ಹಿಡಿಯುತ್ತೆ. ಇನ್ನು ವಿದೇಶಿಯರ ದಾಳಿಗಳು. ಸೊ ವಿದೇಶಿಯರ ದಾಳಿಗಳು ಸಹ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗಿದೆ. ಸೊ 1939ರಲ್ಲಿ ನಡೆದಂತಹ ನಾದಿರ್ ಶಾ ಹಾಗೂ ಅಹಮದ್ ಶಾ ಅಬ್ದಾಲಿಯ ದಾಳಿಗಳು ಮೊಘಲ್ ಸಾಮ್ರಾಜ್ಯವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತೆ. ಸೊ ಪರ್ಷಿಯಾದ ನಾದಿರ್ ಶಾ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಆಫ್ಘಾನಿಸ್ತಾನವನ್ನು ವಶಪಡಿಸಿಕೊಳ್ತಾನೆ. ಐತಿಹಾಸಿಕ ಪ್ರಸಿದ್ಧವಾದಂತಹ ಮಯೂರ ಸಿಂಹಾಸನ ಹಾಗೂ ಕೊಹಿನೂರ್ ವಜ್ರ, ಅಧಿಕ ಮೊತ್ತದ ಬಂಗಾರ ಹಾಗೂ ರತ್ನಗಳನ್ನು, ಅಪಾರ ಸಂಪತ್ತನ್ನು ಇವನು ಲೂಟಿ ಮಾಡ್ತಾನೆ. ಈ ಹೊಡೆತದಿಂದ ಚೇತರಿಸಿಕೊಳ್ಳೋದಕ್ಕಿಂತ ಮುಂಚೆನೇ ಈ ಮೊಹಮ್ಮದ್ ಶಾ ಅಬ್ದಾಲಿ 1748ರಿಂದ 67ರ ಅವಧಿಯಲ್ಲಿ 7 ಬಾರಿ ದಾಳಿಯನ್ನು ಮಾಡಿ ಅಪಾರ ಮೊಘಲ್ ಸಾಮ್ರಾಜ್ಯದ ಸಂಪತ್ತನ್ನು ದೋಚ್ತಾನೆ. ಅಷ್ಟೇ ಅಲ್ಲ,
ಮೊಘಲ್ ಸಾಮ್ರಾಜ್ಯದಿಂದ ಪಂಜಾಬ್, ಸಿಂಧ್ ಹಾಗೂ ಕಾಶ್ಮೀರ್ ಪ್ರದೇಶಗಳನ್ನು ಬೇರ್ಪಡಿಸ್ತಾನೆ, ಅಂದರೆ ಆ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಈ ರೀತಿಯ ದಾಳಿಯಿಂದಾಗಿ ಗೊಂದಲಮಯ ವಾತಾವರಣದಲ್ಲಿ ಪ್ರಾಂತೀಯ ಅಧಿಕಾರಿಗಳು ತಮ್ಮ ಪ್ರಾಂತ್ಯಗಳ ಸ್ವತಂತ್ರತೆಯನ್ನು ಘೋಷಿಸ್ಕೊಳ್ತಾರೆ ಹಾಗೂ ಕೆಲ ಪ್ರದೇಶಗಳು ಮೊಘಲ್ ಸಾಮ್ರಾಜ್ಯದ ಆಧಿಪತ್ಯದಿಂದ ಹೊರಗುಳಿಯುತ್ತೆ. ಸೊ ಈ ರೀತಿಯ ಪರಕೀಯರ ದಾಳಿಗಳಿಂದ ಇನ್ನಿತರ ಅನೇಕ ಕಾರಣಗಳಿಂದ ಮೊಘಲ್ ಸಾಮ್ರಾಜ್ಯವು ಅಂತಿಮವಾಗಿ ಪತನವನ್ನು ಹೊಂದುತ್ತೆ. ಸೊ ಇದಿಷ್ಟು ಮೊಘಲ್ ಸಾಮ್ರಾಜ್ಯದ ಅಧಃಪತನಕ್ಕೆ ಕಾರಣಗಳು. ಬಹುಶಃ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಇದರಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಅರ್ಥವಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ.